ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವಳು ಏನೇ ಕೊಟ್ಟರು ಅದರಿಂದ ಒಳ್ಳೇದಾಗತ್ತೆ, ಆ ನಂಬಿಕೆ ನನಗಿದೆ. ಆದರೆ ಭಾಗ್ಯಕ್ಕ ಈಗಿರೋ ಪರಿಸ್ಥಿತಿಯಲ್ಲಿ ಅವಳ ಕೈಲಿ ಪೂಜೆ ಮಾಡಿಸೋದು ಹೇಗೆ ಅಂತಾನೆ ಗೊತ್ತಾಗ್ತಿಲ್ಲ. ಮಾವ, ನೀವೇನು ವರಿ ಮಾಡಬೇಡಿ. ನಿಮ್ಗೆ ಈ ರೀತಿ ಅನ್ಸಿದೆ ಅಲ್ವಾ, ಒಂದ್ಸರಿ ಟ್ರೈ ಮಾಡಿ ನೋಡೋಣ. ಮಿರಾಕಲ್ ಯಾವ ರೂಪದಲ್ಲಿ ಬೇಕಾದರೂ ಆಗ್ಬೋದು. ನಾವ್ಯಾಕೆ ಆ ಚಾನ್ಸ್ನ ಮಿಸ್ ಮಾಡ್ಕೊಳ್ಬೇಕು? ಅದು ಅಲ್ಲದೆ ಈ ಥರ ಸಿಚುಯೇಷನ್ಸಲ್ಲಿ ಒಂದು ಪಾಸಿಟಿವ್ ವೈಬ್ ಸಿಗೋವಂಥದ್ದು ಏನಾದರೂ ಒಂದು ಆಗಬೇಕು. ಅದನ್ನು ಒಂದ್ಸರಿ ನೋಡೇ ಬಿಡೋಣ. ನಾನು ಅದಕ್ಕೆ ಹತ್ರ ಮಾತಾಡ್ತೀನಿ. ಈ ವಿಷಯನ ನನಗೆ ಬಿಟ್ಬಿಡಿ. ನೀವೆಲ್ಲ ಇದ್ರ ಬಗ್ಗೆ ವರಿನೇ ಮಾಡಬೇಡಿ. ಆಯ್ತು ಪುಟ್ಟಿ. ಇಷ್ಟೇ, ಇದೇನಿದು ತಳ ಸುಟ್ಟ ಬೆಕ್ಕಿನ ಥರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಮಾರ್ಚ್ ಪಾಸ್ಟ್ ಮಾಡ್ತಿದ್ಯಲ್ಲ, ಏನ್ ಕತೆ? ಅಣ್ಣ, ಭೂಮಿಗೆ ಹೋಗಿರೋದು ಗೌತಮ್ಗೆ ನೋಡಿರೋ ಹುಡುಗಿನ ಮೀಟ್ ಮಾಡೋದಕ್ಕೆ. ಇಷ್ಟೊತ್ತಾದರೂ ಬಂದೇ ಇಲ್ಲ. ಅದಕ್ಕೆ ನನಗೆ ಟೆನ್ಷನ್ ಆಗ್ತಾ ಇರೋದು. ಅವಳ ಮೇಲೆ ನನಗೆ ನಂಬಿಕೆ ಏನೋ ಇದೆ, ಆದರೂ ಏನಾದರೂ ಫಿಟ್ಟಿಂಗ್ ಇಟ್ಬಿಡ್ತಾಳ ಅನ್ನೋ ಭಯ. ಅದು ಹಾಗೆ ಇಷ್ಟೇ, ತಾ ಕಳ್ಳ ಪರರ ನಂಬ ಅಂತ. ನಾವು ಹೇಗಿದೀವೋ ಎಲ್ರು ನಮಗೆ ಹಂಗೆ ಕಾಣ್ತಾರೆ. ಸಿಸ್ಟರ್, ಒಂದು ಮಾತು ಹೇಳ್ತೀನಿ, ನಾವು ನೋಡೋ ನೋಟ ನಾವೇನು ಅಂತ ಹೇಳುತ್ತೆ. ಏನು ಟೀಸ್ ಮಾಡ್ತಾ ಇದೀಯಾ? ಇಲ್ಲಪ್ಪ, ಅದು ಮಾತಿಗೆ ಹೇಳ್ದಷ್ಟೇ. ನನ್ನ ಜೈಕಾರ ಯಾವತ್ತು ನನ್ನ ಡಿಯರ್ ಸಿಸ್ಟರ್ ಪಕ್ಷಕ್ಕೆ. ಸಿಸ್ಟರ್, ನೀನ್ ಹೇಳೋದು ಒಂದ್ ರೀತಿಯಲ್ಲಿ ಕರೆಕ್ಟೇ. ಅವಳು ಬುಡಕ್ಕೆ ಬೆಂಕಿ ಬಿದ್ದಾಗ ನಮ್ ಬುಡಕ್ಕೆ ಅವಳು ಬತ್ತಿ ಇಟ್ರೆ ಆಶ್ಚರ್ಯ ಏನು ಇಲ್ಲ. ಪರೀಕ್ಷೆ ಎದುರಾದಾಗ್ಲೇ ತಾನೆ ಸಾಮರ್ಥ್ಯ ಏನು ಅಂತ ಗೊತ್ತಾಗೋದು. ಕಷ್ಟ ಬಂದಾಗ್ಲೇ ತಾನೆ ನಮ್ ಸಾಚಾತನ ಎಲ್ಲ ಬಯಲಿಗೆ ಬರೋದು. ಅವಳು ಏನಾದ್ರೂ ಬತ್ತಿ ಇಟ್ಲು ಅಂದ್ರೆ ನಿನ್ ಐಡಿಯಾಸ್ ಎಲ್ಲ ಕಾಲೆತ್ಕೊಂಡ್ಬಿಡುತ್ತೆ ಸಿಸ್ಟರ್. ಅದಕ್ಕೆ ನನಗೆ ಟೆನ್ಷನ್ ಆಗ್ತಾ ಇರೋದಣ್ಣ. ಕಳಿಸ್ಬಿಟ್ಟು ಈಗ ಟೆನ್ಷನ್ ಅಂದ್ರೆ ಏನು ಮಾಡಕ್ಕಾಗಲ್ಲ, ಕಾಯಲೇಬೇಕು. ಅಮ್ಮ, ಇವತ್ತು ಮಹಿಮಾ ಅವ್ರು ಬಂದಿದ್ರು. ಅವ್ರು ಏನು ಹೇಳಿದ್ರು ಗೊತ್ತಾ? ನಿನ್ನ ಕೈಯಲ್ಲಿ ಪೂಜೆ ಮಾಡಿಸಿ ಆ ಹಣ್ಣು ಅದ್ಗೆ ಕೊಟ್ರೆ ಅದ್ಗೆಗೆ ಎಲ್ಲ ಒಳ್ಳೇದಾಗುತ್ತಂತೆ, ಮಕ್ಕಳು ಆಗುತ್ತಂತಮ್ಮ. ಇದನ್ನ ಅದ್ಗೆ ತರಲ್ವಾ ಅವ್ರಪ್ಪ ಹೇಳಿದ್ರಂತೆ. ನೋಡಿದ್ಯಮ್ಮ, ನಿನ್ ಬಗ್ಗೆ ಅವ್ರಿಗೆ ಎಷ್ಟು ಒಳ್ಳೆ ಭಾವನೆ ಇದೆ ಅಂತ. ನಿನ್ನ ಸಾಕ್ಷಾತ್ ದೇವತೆ ತರ ನೋಡ್ತಾರವ್ರು. ನೋಡು, ಅವರು ನಿನ್ನಲ್ಲಿ, ನಿನ್ ಒಳ್ಳೆತನದಲ್ಲಿ ಆ ದೇವ್ರನ್ನ ನೋಡ್ತಿದ್ದಾರೆ. ಅವ್ರು ನಿನ್ ಮೇಲೆ ಇಷ್ಟೊಂದು ಪ್ರೀತಿ ಗೌರವ ಇಟ್ಕೊಂಡಿದ್ದಾರೆ ಅಂದ್ರೆ ನೀನೇ ಯೋಚನೆ ಮಾಡಮ್ಮ, ನೀನ್ ಎಷ್ಟು ದೊಡ್ಡವಳು ಅಂತ. ಆದ್ರೆ ಬೇಜಾರೇನಂದ್ರೆ ನಿನಗದ್ ಗೊತ್ತೇ ಇಲ್ಲ, ಎಲ್ಲ ಮರ್ತೋಗ್ಬಿಟ್ಟಿದ್ಯಾ ನೀನು. ಅಮ್ಮ, ಆದ್ರೆ ಒಂದಂತೂ ನಿಜ, ಅವರು ನಿನ್ ಬಗ್ಗೆ ಹಾಗೆ ಹೇಳಿದ್ರು ಅಂತ ನಾನು ಕೇಳ್ಪಟ್ಮೇಲೆ ನನಗೂ ಅದೇ ನಿಜ ಅಂತ ಅನ್ಸಕ್ ಶುರು ಆಗಿದೆ. ದೇವ್ರು ಒಳ್ಳೆಯವ್ರ ಮೂಲಕ ಒಳ್ಳೆ ಕೆಲಸ ಮಾಡಿಸ್ತಾನೆ ಅಂತ ಹೇಳ್ತಾರಲ್ವಾ, ಅದು ಇದೇ ಇರ್ಬೇಕಮ್ಮ. ನೀನ್ ಈ ಕೈಗುಣದಿಂದ ಒಳ್ಳೇದಾದ್ರೂ ಆಗ್ಬೋದಲ್ವಾ ಅಮ್ಮ? ಏನೋ ಒಂದು ಪವಾಡ ತರ ನಡಿಬೋದಲ್ವಾ? ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ ಅಮ್ಮ. ಆದ್ರೆ ಅದಕ್ಕೆ ಯಾಕೋ ಮನ್ಸೇ ಮಾಡ್ತಿಲ್ಲ. ಕೇಳಿದ್ರೆ ಅತ್ತೆಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದು ಅಂತ ಹೇಳಿದ್ರು. ನೋಡಿದ್ಯಮ್ಮ, ಅವ್ರದ್ದು ಎಷ್ಟು ದೊಡ್ಡ ಮನ್ಸು ನೋಡು. ಮಕ್ಕಳಿಲ್ಲ ಅನ್ನೋ ಕೊರಗು ಬೇಜಾರು ಅವ್ರಿಗಿದೆ, ಆದ್ರೆ ನಿನಗೆ ತೊಂದರೆ ಕೊಡೋದಕ್ಕೆ ಅವ್ರ ಮನ್ಸು ಒಪ್ತಾ ಇಲ್ಲಮ್ಮ. ಅಣ್ಣನೇ ಒಳ್ಳೆಯವರು ಅನ್ಕೊಂಡ್ರೆ ಒಂದೊಂದ್ಸತಿ ಇವ್ರು ಅವರನ್ನೇ ಮೀರಿಸ್ಬಿಡ್ತಾರೆ. ಅದಕ್ಕೆ ನಮ್ಮ ಅಣ್ಣಂಗೆ ತಕ್ಕ ಜೋಡಿ. ಆದ್ರೆ ಒಂದೇ ಒಂದು ಬೇಜಾರಮ್ಮ, ಪಾಪ ಅವ್ರಿಗೆ ಮಕ್ಕಳಾಗ್ತಿಲ್ಲ ಅಂತ. ಎಲ್ಲ ಕೊಟ್ಟಿರೋ ದೇವರು ಆದಷ್ಟು ಬೇಗ ಅಣ್ಣ ಅತ್ತಿಗೆಗೆ ಮಕ್ಕಳನ್ನ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಮ್ಮ. ಆಗ ಅಣ್ಣಂಗೆ ಎಲ್ಲ ಸಿಗ್ಬಿಡುತ್ತೆ. ಅಣ್ಣ ಎಷ್ಟು ಖುಷಿ ಪಡ್ತಾರಲ್ವಾ? ಹಾಗಾಗ್ಲಿ ಅಂತ ಆ ದೇವ್ರಲ್ಲಿ ನಾನು ಬೇಡ್ಕೋತೀನಮ್ಮ. ನೀನ್ ಸರಿ ಇದ್ದಿದ್ರೆ ನೀನು ಹಾಗೆ ಮಾಡ್ತಿದ್ದೆ ಅಲ್ವಾ ಅಮ್ಮ? ಅದ್ ಎಷ್ಟು ದೇವಸ್ಥಾನ ಸುತ್ತಿದ್ಯೋ, ಅದೆಷ್ಟು ಹರಕೆಗಳು ಕಟ್ಕೋತಿದ್ಯೋ. ಪೂಜೆ ಜಪ ವ್ರತ ಅಂತ ಮಗ ಸೊಸೆಗೋಸ್ಕರ ಅದು ಏನೇನೆಲ್ಲ ಮಾಡ್ಬಿಡ್ತಿದ್ದೆ ಅಲ್ವಾ? ಅಣ್ಣನ್ಗೆ ಮಕ್ಕಳಾಗೋದ್ರ ಜೊತೆಗೆ ನೀನು ಸರಿ ಹೋಗ್ಬೇಕಮ್ಮ. ನೀನು ಇದನ್ನೆಲ್ಲ ನೋಡ್ಬೇಕು. ಅಣ್ಣನ ಮಕ್ಕಳನ್ನ ನೀನ್ ಎತ್ತ ಆಡಿಸ್ಬೇಕು, ಅದೇ ನನ್ನ ಆಸೆ. ಆದ್ರೆ ಅದು ಯಾವತ್ತಾಗುತ್ತೋ ನನಗೆ ಗೊತ್ತಿಲ್ಲ.
ಅದ್ಗೆ ಸದಾ ಅದ್ಗೆ ಅಳ್ತಾ ಇದ್ದೀರಾ? ಇಲ್ಲಪ್ಪ, ನಾನು ಯಾಕೆ ಅಳ್ಳಿ? ಕಣ್ಣಲ್ಲಿ ಏನೋ ಬಿದ್ದಂಗಾಯ್ತು. ಆದ್ರೆ ನನಗಾಗ ಅನಿಸ್ತಾ ಇಲ್ಲ ಅದ್ಗೆ. ನಿಮ್ಮಲ್ಲಿ ವ್ಯತ್ಯಾಸ ಕಾಣಿಸ್ತಿದೆ. ನೀವು ಮೊದ್ಲಿನ ಥರ ಇಲ್ಲ. ಮನ್ಸಲ್ಲಿ ಏನೋ ಇಟ್ಕೊಂಡು ಕೊರಗ್ತಾ ಇದ್ದೀರಾ ಅಲ್ವಾ? ಹೇಳ್ಕೊಳಕ್ಕಾಗದೆ ಒದ್ದಾಡ್ತಿದ್ದೀರಾ. ನಾನು ಕೇಳ್ತಾನೆ ಇದ್ದೀನಿ ಅದ್ಗೆ, ಆದ್ರೆ ನೀವು ಹೇಳ್ತಾ ಇಲ್ಲ. ಮನ್ಸಲ್ಲಿ ಯಾವುದೋ ಒಂದು ವಿಷಯ ಕೊರಿತಾ ಇದೆ ಅಲ್ವಾ? ಕರೆಕ್ಟಾಗಿ ಹೇಳಿದ್ರಿ ಅಕ್ಕ. ಅದಕ್ಕೆ ಹಾಗೆ ಖುಷಿ ವಿಷಯ ಆದ್ರೆ ಎಲ್ರ ಜೊತೆ ಹಂಚ್ಕೋತಾರೆ. ಅದೇ ದುಃಖದ ವಿಷಯ ಆದ್ರೆ ಮನ್ಸಲ್ಲೇ ಇಟ್ಕೊಳ್ತಾರೆ, ಫಿಕ್ಸೆಡ್ ಡೆಪಾಸಿಟ್ ತರ. ಮೈ ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ನೀನೇನಿಲ್ಲಿ? ನಂದು ಹಾಗಿರ್ಲಿ ಅದಕ್ಕೆ. ನಿಮ್ದು ಹೇಳಿ. ಅಕ್ಕ ಹೇಳಿದ್ದು ನಿಜ ತಾನೆ? ಹಾಗೇನು ಇಲ್ಲ, ನಾನು ಆರಾಮಾಗಿದ್ದೀನಿ. ನಿಮ್ಮ ಕಣ್ಣಿಗೆ ಯಾಕೆ ಹಾಗೆ ಕಾಣಿಸ್ತಿದೆ ನನಗಂತೂ ಅರ್ಥ ಆಗ್ತಿಲ್ಲ. ಯಾಕೆ ಅಂದ್ರೆ ಇರೋದೇ ಹಾಗೆ. ನೀವೇನು ಹೇಳ್ಕೊಳ್ಳಿಲ್ಲ ಅಂದ್ರೂ ನಿಮ್ಮ ಮುಖನೇ ತೋರಿಸ್ಬಿಡುತ್ತೆ. ಅದೊಂಥರ ನೋಟಿಸ್ ಬೋರ್ಡ್ ಥರ. ನೀವು ಹೇಳ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಗೊತ್ತಾಗ್ಬಿಡತ್ತೆ. ಮಹಿ, ನಿಜವಾಗ್ಲೂ ಹಾಗೆಲ್ಲ ಏನಿಲ್ಲ. ಇದ್ದಿದ್ರೆ ನಾನೇ ಹೇಳ್ತಿದ್ದೆ. ಅದು ಬಿಡು, ನೀನೊಬ್ಳೆ ಬಂದ್ಯಾ ಇಲ್ಲ ಜೀವನ ಬಂದಿದ್ದಾನ? ಅಯ್ಯೋ, ನಿಮ್ಮ ತಮ್ಮ ಕೈಗೆಲ್ಲಿ ಸಿಗ್ತಾನೆ. ಅದಕ್ಕೆ ಸಿಕ್ಕಾಪಟ್ಟೆ ಬ್ಯುಸಿ. ಈ ಆಲ್ಕೋಹಾಲಿಕ್ ಅಂತಾರಲ್ಲ, ಅದೇ ಥರ ಅವನು ವರ್ಕೋಹಾಲಿಕ್ ಆಗ್ಬಿಟ್ಟಿದ್ದಾನೆ. ಕೈಗೆ ಸಿಗೋದಿಲ್ಲ. ಈ ನಡುವೆ ಕೆಲಸನೂ ಹಾಗಾಗಿದೆಯಲ್ಲ. ಮತ್ತೆ ಏನು ಸಡನ್ ಆಗಿ ಬಂದಿದ್ದು? ಯಾಕದ್ಕೆ ನಾನು ಸಡನ್ ಆಗಿ ಬರಬಾರ್ದಾ? ಹೇಳ್ಬಿಟ್ಟೆ ಬರ್ಬೇಕಾ? ಅಯ್ಯೋ, ಹಾಗಲ್ಲ. ಇದು ನಿನ್ ಮನೆ, ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು. ನಾನು ಸುಮ್ಮನೆ ಮಾತಿಗೆ ಕೇಳಿದೆ ಅಷ್ಟೇ, ಏನ್ ವಿಷಯ ಅಂತ. ಸೊ ಸಾರಿ. ಆಕ್ಚುಲಿ ನಾನು ಬಂದಿದ್ದೆ ನಿಮ್ಮ ವಿಷಯಕ್ಕೆ. ನನ್ ವಿಷಯಕ್ಕ? ಹೌದು. ಅದಕ್ಕೆ ಮಾವ ಹೇಳ್ತಾ ಇದ್ರು, ಭಾಗ್ಯ ದೊಡ್ಡಮ್ಮ ಕೈಗುಣ ತುಂಬಾ ಚೆನ್ನಾಗಿದೆ, ಅವರು ಗಿಫ್ಟೆಡ್ ಪರ್ಸನ್ ಅಂತ. ಅವ್ರ ಕೈಯಿಂದ ಏನೇ ಕೊಟ್ರು ಅದು ಪ್ರಸಾದದ ಸಮಾನ ಅಂತ ಹೇಳ್ತಾ ಇದ್ರು. ಅದು ಮಾವನ್ ಸೆಂಟಿಮೆಂಟ್. ಅದಕ್ಕೋಸ್ಕರ ಭಾಗ್ಯ ದೊಡ್ಡಮ್ಮ ಕೈಯಿಂದ ಒಂದು ಪೂಜೆ ಮಾಡಿಸಿ ಒಂದು ಹಣ್ಣನ್ನ ಪ್ರಸಾದದ ರೀತಿಲಿ ನಿಮಗೆ ಕೊಟ್ರೆ ನೀವದನ್ನು ತಿಂದ್ರೆ ಮಕ್ಕಳಾಗುತ್ತೆ ಅಂತ. ಅದಕ್ಕೆ ಆ ವಿಷಯ ನಿಮಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲ್ ಆಗಿ ಮಾವನೇ ನನ್ನನ್ನು ಕಳಿಸಿತ್ತು. ಇವತ್ತು ನಾನು ಮೆಸೆಂಜರ್ ಆಗಿ ಬಂದಿದ್ದೀನಿ. ಅಪ್ಪ ಹೇಳೋದು ಸರಿನೇ, ಆದ್ರೆ ಅತ್ತೆ ಬಗ್ಗೆ ನಿನಗೆ ಗೊತ್ತಲ್ವಾ? ಅವ್ರು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಹಾಗಿರ್ಬೇಕಾದ್ರೆ ಪೂಜೆ ಪ್ರಸಾದ ಎಲ್ಲ ಹೇಗೆ ಕೊಡಕ್ ಸಾಧ್ಯ ಅಲ್ವಾ? ಹಾ, ಅದಕ್ಕೆ ಆ ವಿಷಯ ನಮ್ಮೆಲ್ರಿಗೂ ಗೊತ್ತು. ಬಟ್ ನಮ್ಮೊಂದು ಮೆಂಟಲ್ ಸಪೋರ್ಟ್ಗೋಸ್ಕರ ಆ ಒಂದು ಪೂಜೆ ಯಾಕೆ ಮಾಡಬಾರ್ದು? ಅಲ್ಲ, ನಮ್ಮ ಸಮಾಧಾನಕ್ಕೆ ಅವ್ರ ಕೈಯಲ್ಲಿ ಇದನ್ನೆಲ್ಲ ಮಾಡಿಸೋದು ಬಲವಂತ ಮಾಡ್ದಂಗಾಗುತ್ತೆ. ತುಂಬಾನೇ ಸೆಲ್ಫಿಶ್ ಆಕ್ಟ್ ಅನ್ಸುತ್ತೆ. ಅದಕ್ಕೆ ಇದರಲ್ಲಿ ಸೆಲ್ಫಿಶ್ ಅನ್ನೋದೇನಿದೆ? ನಾವಿದನ್ನ ಆಶೀರ್ವಾದದ ಥರ ಯಾಕೆ ಕನ್ಸಿಡರ್ ಮಾಡಬಾರ್ದು? ನನಗೇನೋ ಇದರಲ್ಲಿ ಯಾವ ಮಿಸ್ಟೇಕು ಕಾಣಿಸ್ತಿಲ್ಲ. ಅಲ್ಲ, ಬಟ್ ಹೇಗೆ ಸಾಧ್ಯ ಅದು? ಅದಕ್ಕೆ ನೀವೇನು ತಲೆ ಕೆಡ್ಸ್ಕೋಬೇಡಿ. ಅಮ್ಮನ ಕೈಲಿ ಪೂಜೆ ಮಾಡ್ಸೋಣ, ನಾನು ಇದ್ದೀನಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.